ಏನ್ ನಿಮ್ಮ ಹೆಸರು? ಶಿವನಗೌಡ ಪಾಟೀಲ್ ಅಂತೇಳಿ ಮೇಡಮ್. ಶಿವನ್ಗೌಡ್ರು ಪಾಟೀಲ್. ವೋಟಿಂಗ್ ಕಾರ್ಡ್ ಎಲ್ಲ ಐತ್ರಿ ನಿಮ್ದು? ಇಲ್ಲೇ ದಾವಣಗೆರೆಗೆ ಐತ್ರಿ. ದಾವಣಗೆರೆ. ಮಾಜಿ ಕಾರ್ಪೊರೇಟರ್. ಖರೇನಾ? ಹ್ಞೂ ರೀ ಮೇಡಮ್. ಖಂಡಿತ ಆಗಿದೆ. ಏನ್ ಜೋರ್ ಎಲೆಕ್ಷನ್? ಎಲೆಕ್ಷನ್ ಭಾಳ ಜೋರು ನಡೀತಾ ಐತಿ ಮೇಡಮ್. ಓಕೆ, ಯಾರು ಗೆಲ್ತಾರೆ ಈ ಸಲ? ಈ ಸಲ ನಮ್ಮ ಶ್ರೀನಿವಾಸ್ ಅವರ ಅಭ್ಯರ್ಥಿ ಗೆಲ್ತಾರೆ. ಬಿಜೆಪಿ ಬೆಂಬಲ. ಬೆಂಬಲ. ಯಾಕೆ ಬಿಜೆಪಿ ಬೆಂಬಲ? ಈ ಕಡೆ ಬರ್ರಿ. ಬಿಜೆಪಿ ಅಂದ್ರೆ ಮತ್ತೆ ನೋಡ್ರಿ, ಇವತ್ತು ದೇಶದಲ್ಲಿ ಒಳ್ಳೆ ಆಡಳಿತ ನೀಡ್ತಾ ಐತಿ. ದೇಶ ನರೇಂದ್ರ ಮೋದಿ ಅವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆಯಲ್ಲ, ಒಳ್ಳೆ ಆಡಳಿತ ಕೊಡೋದ್ರಿಂದ ದಾವಣಗೆರೆಯಲ್ಲಿ ಬಿಜೆಪಿ ಬರ್ಬೇಕನ್ನೋ ನಮ್ಮೆಲ್ಲ ಆಸೆ. ಓಕೆ, ಅದು MP ಎಲೆಕ್ಷನ್ ಆಯ್ತು. ಬಟ್ ಸ್ಟೇಟ್ ಎಲೆಕ್ಷನ್ ಅಂತ ತಗೊಂಡ್ರೆ ಸ್ಟೇಟ್ ಅಲ್ಲಿ ಯಾವ ಗೌರ್ಮೆಂಟ್ ಇರುತ್ತೋ ಆ ಗೌರ್ಮೆಂಟ್ ಬಂದ್ರೆ ಅನುದಾನ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರಪ್ಪ. ಇಲ್ಲಿ ನೋಡ್ರಿ, ಸತತ 30 ವರ್ಷ ಇಲ್ಲಿ ಕಾಂಗ್ರೆಸ್ ಆಡಳಿತ ಐತಿ. ಇಲ್ಲಿ ನಮ್ಮ ಶಾಸಕರು ಹಿರಿಯರವರು ಶಾಮನೂರು ಶಿವಶಂಕರ್ ಬಗ್ಗೆ ಮಾತಾಡಲ್ಲ ನಾವು. ಯಾಕಂದ್ರೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಒಂದು ಸಲನೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಮಗೆ ಕೊರಗಿದೆ. ಕರೆನ ಮಾತಾಡಿ. ಕರೆಯಲ್ಲ, ನಿಮ್ಗೆ ತೋರಿಸ್ರಿ, ನಿಮ್ಮೆಲ್ಲ ಇದ್ರೆ ಮಾಧ್ಯಮದಲ್ಲಿ ಕೂಡ ಇದ್ರೆ ತೋರಿಸಿ ನೋಡ್ಬೋದು ನಾವು. ಕ್ಯಾನ್ವಾಸಿಗೂ ಬರಲ್ಲ. ಕ್ಯಾನ್ವಾಸಿ ಅವರು ನೋಡ್ರಿ ಸೀನಿಯರ್ ಇದ್ರಲ್ಲ, ಕುಳಿತಿದ್ರೆ ಕೈ ಮುಗಿತಿದ್ರೆ ಅವ್ರು ಇದ್ದಲ್ಲೇ ಹೋಗಿ ಮತದಾರರು ಇದು ಮಾಡ್ತಾ ಇದ್ರು. ಈಗ ಹೆಂಗಾಗೈತೆ ಅಂದ್ರೆ ಶ್ರೀಮಂತರು ಇದ್ದಲ್ಲೇ ಬಡವರು ಹೋಗ್ಬೇಕಂತ ಪರಿಸ್ಥಿತಿ ಆಗಿದೆ. ಆ ಥರ ಆಗಬಾರ್ದು ಅಂತ ಈ ದೃಷ್ಟಿ ಇಟ್ಕೊಂಡು ಈ ಸಲ ಒಬ್ಬ ಬಡ ಕುಟುಂಬದಿಂದ ಬಂದಂಥ ಶ್ರೀನಿವಾಸ್ ಅವರಿಗೆ ಬೆಂಬಲ ಕೊಡಬೇಕಂತ ಈ ದಕ್ಷಿಣ ಜನ ತೀರ್ಮಾನ ಮಾಡಿದ್ದಾರೆ ಮೇಡಮ್. ಇಡೀ ದಕ್ಷಿಣ ಜನ? ಹ್ಞೂ ರೀ ಮೇಡಮ್. ಈ ಸಲ 100ಕ್ಕೆ 100 ಬಿಜೆಪಿ ಗೆಲ್ಲುತ್ತೆ. ಶ್ರೀನಿವಾಸ್ ಅವರು MLA ಆಗ್ತಾರಂತ ಎಲ್ಲರಿಗೂ ಭರವಸೆ ಮೇಡಮ್. ನೋಡ್ರಿ, ಒಂದ್ಸಲ ಎಲ್ಲ ಹಣನೂ ಕೂಡ ವರ್ಕೌಟ್ ಆಗಲ್ಲ ಒಂದು ಟೈಮಲ್ಲಿ. ಈ ಸಲ ಮತದಾರರು ತೀರ್ಮಾನ ಮಾಡಿದ್ದಾರೆ ಶ್ರೀನಿವಾಸ್ ಅವ್ರು ಗೆಲ್ಲಬೇಕು ಅಂತೇಳಿ.